ದಲಿತರ ಮೇಲೆ ಅವ್ಯಾಹತವಾದಂತಹ ದಬ್ಬಾಳಿಕೆ ದೌರ್ಜನ್ಯಗಳು ನಡೀತಾ ಇದೆ. ಅದು ಪ್ರತ್ಯೇಕವಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಕಡೆ ರಾಜ್ಯದಲ್ಲಿ ಮತ್ತು ಇನ್ನೊಂದು ಕಡೆ ದೇಶದಲ್ಲಿ ದಲಿತರ ಮೇಲೆ ಅಮಾನವೀಯವಾದಂತಹ ದಬ್ಬಾಳಿಕೆಗಳು, ದೌರ್ಜನ್ಯಗಳು, ಹತ್ಯೆಗಳು, ಕೊಲೆಗಳು ನಡೀತಾ ಇದೆ. ನಾವು 21ನೇ ಶತಮಾನದಲ್ಲಿದ್ದೀವಿ ಬಂಧುಗಳೇ. ಆಗಲೇ ರಾಘವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು, ಒಂದು ಬಲಿಷ್ಠ ದೇಶವಾಗಿ ಜಗತ್ತಿನಲ್ಲಿ ನಿಲ್ಲಬೇಕು ಅಂತ ಹೇಳಿ. ಅದು ಸಾಧ್ಯ ಇಲ್ಲ ಅಂತಾನು ಹೇಳಿದ್ರು ಅವರು. ಎಲ್ಲಿವರೆಗೂ ಸಾಧ್ಯ ಇಲ್ಲ ಅನ್ನೋ ವಿಚಾರನೂ ಹೇಳಿದ್ರು ಇವರು. 21ನೇ ಶತಮಾನದಲ್ಲಿರ್ತಕ್ಕಂಥ ನಾವು ದಲಿತರ ಮೇಲೆ ಯಾವ ರೀತಿಯಾದಂತಹ ದಬ್ಬಾಳಿಕೆ, ಅತ್ಯಾಚಾರಗಳು ನಡೀತಾ ಇದೆ, ಹತ್ಯೆಗಳು ನಡೀತಾ ಇದೆ, ಸಾಮಾಜಿಕ ಅಸಮಾನತೆ ಹೆಸರಿನಲ್ಲಿ ತಾರತಮ್ಯ ಯಾವ ರೀತಿಯಲ್ಲಿ ನಡೀತಾ ಇದೆ, ಅಸ್ಪೃಶ್ಯತೆ, ದೇವಸ್ಥಾನದ ಪ್ರವೇಶ ಎಲ್ಲವನ್ನೂ ನಿರಾಕರಿಸಲಾಗಿದೆ. ಇಡೀ ದಲಿತರಿಗಿರ್ತಕ್ಕಂಥ ಎಲ್ಲ ಮೂಲಭೂತ ಹಕ್ಕುಗಳನ್ನು ಕೂಡ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಯಾರು ದಲಿತರ ಹಕ್ಕುಗಳನ್ನ 68 ವರ್ಷಗಳಿಂದ ನಿರಾಕರಣೆ ಮಾಡಿಕೊಂಡು ಬಂದರೋ ಅವರು ಮೊನ್ನೆ 26ನೇ ತಾರೀಕು, ನವೆಂಬರ್ 26ನೇ ತಾರೀಕು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ಸಂತೋಷ. ಆದರೆ ನನ್ನ ಪ್ರಶ್ನೆ ಒಂದಿದೆ. ಸಂವಿಧಾನದ ಸಮಿತಿ ಅದನ್ನು ಅಂಗೀಕಾರ ಮಾಡಿದಂತ ದಿವಸ ಅದು. ಆದರೆ 1950ನೇ ಇಸ್ವಿ ಜನವರಿ 26ರವರೆಗೂ ಅದು ಅಧಿಕೃತವಾಗಿ ಅದು ಮನ್ನಣೆ ಆಗಿಲ್ಲ. ಸರ್ಕಾರ ಘೋಷಣೆ ಮಾಡಿದ್ದ ಜನವರಿ 26. ಇದರಲ್ಲಿ ಒಂದು ಅಂಶ ಇದೆ, ನಾವು ಗುರುತಿಸಬೇಕು. ನವೆಂಬರ್ 26ರಿಂದ ಜನವರಿ 26ರವರೆಗೂ ಯಾವ ಸಂವಿಧಾನ ಇತ್ತು ದೇಶದಲ್ಲಿ? ಯಾಕೆ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿದ್ರಿ? ಅವತ್ತೇನಿತ್ತು ದೇಶದಲ್ಲಿ? ಎರಡನೇ ಪ್ರಶ್ನೆ, ಸಂವಿಧಾನ ದಿನಾಚರಣೆ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಗೃಹ ಮಂತ್ರಿ ಹೇಳಿಕೆಯನ್ನು ನೀವು ನೋಡಿರಬಹುದು, ಯಾರಾದ್ರೂ ಕೇಳಿ ಅಥವಾ ಓದಿರಬಹುದು. ಏನ್ ಕೊಟ್ಟಿದ್ದವರು? ಜಾತ್ಯತೀತ ಪದ ಅತ್ಯಂತ ಹೆಚ್ಚು ದುರ್ಬಳಕೆ ಆಗ್ತಾ ಇದೆ ಈ ದೇಶದಲ್ಲಿ ಅಂತೇಳಿ. ಪಾಪ ರಾಜನಾಥ್ ಸಿಂಗ್ ಅವರಿಗೆ ಗೊತ್ತಿಲ್ಲ ನಿಜವಾದಂತಹ ಜಾತ್ಯತೀತ ತತ್ವ ಭಾರತ ದೇಶದಲ್ಲಿ 68 ವರ್ಷಗಳ ಕಾಲ ಆಡಳಿತ ನಡೆಸಿದವರು ಪರಿಣಾಮಕಾರಿಯಾಗಿ ಉಪಯೋಗಿಸಲೇ ಇಲ್ಲ. ಅದನ್ನು ಉಪಯೋಗಿಸದೇ ಇರುವಾಗ ದುರುಪಯೋಗ ಆಗತಕ್ಕಂಥ ಪ್ರಶ್ನೆ ಇಲ್ಲಿಲ್ಲ ಬರೋದು. ನೀವು ಅದನ್ನು ಪ್ರಾಮಾಣಿಕವಾಗಿ ಉಪಯೋಗಿಸಿದ್ರೆ, ಜಾರಿ ಮಾಡಿದ್ರೆ ಇವತ್ತು ಭಾರತ ದೇಶದಲ್ಲಿ ಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಒಂದು ಕಡೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಎರಡು ಮುಖ್ಯವಾದಂತಹ ಅಂಶಗಳನ್ನು ಗಮನಿಸಬೇಕು ನಾವು. ಒಂದು ಕಡೆ ದಲಿತರ ಮೇಲೆ ದಬ್ಬಾಳಿಕೆ, ಅತ್ಯಾಚಾರ, ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ, ಅತ್ಯಾಚಾರ. ಇದು ಸಂಘ ಪರಿವಾರದ ಸ್ಪಷ್ಟ ಕಾರ್ಯಕ್ರಮ. ಒಂದು ಕಡೆ ಅಲ್ಪಸಂಖ್ಯಾತರನ್ನು ನಿರ್ನಾಮ ಮಾಡಬೇಕು, ಇದನ್ನು ಹಿಂದೂ ರಾಷ್ಟ್ರ ಘೋಷಣೆ ಮಾಡಬೇಕು. ಇನ್ನೊಂದು ಕಡೆ ನೀವೇ ನಿರ್ಮಾಣ ಮಾಡಿದಂತ ವರ್ಣಾಶ್ರಮ ಧರ್ಮದ ಪಾಪದ ಕೂಸಾಗಿರ್ತಕ್ಕಂಥ ಈ ದಲಿತ ಶೂದ್ರ ಪಂಚಮ ಚಂಡಾಲರನ್ನ ನಿರ್ನಾಮ ಮಾಡಬೇಕು, ಗುಲಾಮರನ್ನಾಗಿ ಮಾಡ್ಕೋಬೇಕು. ಇದು ನಿಮ್ಮ ಕ್ಲಿಯರ್ ಸ್ಪಷ್ಟವಾದಂತಹ ಅಜೆಂಡಾ ಇದೆ. ಅದನ್ನು ಜಾರಿ ಮಾಡಲಿಕ್ಕೆ ಹೊರಟಿದೆ ನೀವು. ಒಂದು ಕಡೆ ದಾತ್ರಿ ಘಟನೆ, ಇನ್ನೊಂದು ಕಡೆ ಫರೀದಾಬಾದ್ನಲ್ಲಿ 3 ದಿವಸ ಆಗಿತ್ತು ಒಂದು ದಲಿತ